ಡೌಟಲ್ಲಿ ವಿಲನಿಶ್ ನಗು ಅಂದ್ರೆ ಇನ್ನ ರಂಗಣ್ಣ ಇದು ವಿಲನ್ ತರ ಇತ್ತಪ್ಪ. ಜುರಾಸಿಕ್ ಪಾರ್ಕ್ ವಿಲನ್ ತರ. ಇವಾಗ ನೋಡಿ ಆಕ್ಚುಲಿ ಒಂದು ವೈಲೆಂಟ್ ಆಗಿ ಹೆಂಗ್ ನಗಬೇಕು ಅಂತ ನಮ್ಮ ರಂಗಣ್ಣ ತೋರಿಸ್ತಾನೆ. ರಂಗಣ್ಣ ಅಂದ್ರೆ ನೀವು ಸಾಲ ಕೊಟ್ಟವನಿಗೆ ಪಾಸಿಟಿವ್ ಆಗ್ಬಿಟ್ಟಿದ್ಯಾ? ಸುಂದರಕೃಷ್ಣ ಅರಸ್ ತರ ಸರ್ ತರ ಆಗತ್ತಾ? ಅಂದ್ರೆ ಇವತ್ತು ಹರ್ಷ ಬಂದಿಲ್ಲ ಅಂತ ಧೈರ್ಯವಾಗಿ. ವೆರಿ ನೈಸ್ ವೆರಿ ನೈಸ್ ವೆರಿ ಥ್ಯಾಂಕ್ ಯು. ಈಗ ಇದನ್ನ ಆಶಾ ಅವ್ರು ಮಾಡ್ತಾರೆ. ಆಶಾ ಅವರೇ ಅಜ್ಜುಮನಿ ಸರ್ದು ಈಗ ಆಶಾ ಅವ್ರು ಹೇಳಿದ್ರೆ ಹೆಂಗೆ ಹೇಳ್ಬೋದು? ಹೆಂಗ್ ಮಾಡಿ ಎಕ್ಸಾಸಿಸ್ಟ್ ನಗು ಇದ್ದಂಗೆ ಯಪ್ಪ. ಎಕ್ಸಾಸಿಸ್ಟ್. ಓಕೆ, ಈಗ ಇದನ್ನ ಜೂರಿಲಿ ಟ್ರೈ ಮಾಡ್ಸೋಣ. ಉಷಾ ಉಮೇಶ್ ಅವ್ರು ನಗ್ತಾರೆ. ಹಾಗೆ ಒಂದು ಮೋಹಿನಿ ಹೇಗ್ ನಗ್ತಾಳೆ ಅಂತ ಹಾ 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 ಮೋಹಿನಿ. ಓಕೆ. ಓಹೋ ದಟ್ಸ್ ಇಟ್. ನೋಡಿ ಆಕ್ಚುಲಿ ಕರೆಕ್ಟ್ ಆಗಿ ಹೆಂಗ ನಗಬೇಕು ಅನ್ನೋದನ್ನ ಎಲ್ಲಾರ್ಗು ಜನ್ಯ ಸರ್ ಹೇಳ್ಕೊಡ್ತಾರೆ. ಸರ್ ಹೇಳಿ ಸರ್, ಒಂದೊಂದು ನವರಸಕ್ಕೂ ಒಂದೊಂದ್ ತರ ನಗ್ಬಿಡಿ ಸರ್. ಈಗ ಏನ್ ಮಾಡ್ಬೇಕು ನಾನು? ವಿಲನಿಶ್ ನಗು. ಇದು ವಿಲನ್ಗೆ ಕೊನೇ ದಿನ. ಅದ್ರಲ್ಲಿ ಒಂದು ಅಳುನು ಇರುತ್ತೆ, ಅದ್ರಲ್ಲಿ ವಿಲನಿಶ್ ಇರುತ್ತೆ. ಬೇರೆ ಏನ್ ಸರ್? ಓಕೆ ಫೈನ್, ವೆರಿ ಗುಡ್ ಸಿಂಗಿಂಗ್ ಆಶಾ ಅಂಡ್ ಮಧ್ವೇಶ್ ಅವರೇ. ಆಲ್ ದಿ ಬೆಸ್ಟ್ ನಿಮ್ಗೆ. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಓಕೆ, ಸೂಪರ್ ಆಗಿತ್ತು ನಿಮ್ಮ ಹಾಟಲ್ಲಿ ಅಡ್ಡ ಸಾಂಗು ಪ್ರಿಯಾ ಅವರೇ. ಥ್ಯಾಂಕ್ ಯು ಸರ್. ಗುರುಕಿರಣ್ ಸರ್ ಚೆನ್ನಾಗಿತ್ತು ಹಾಡಿದ್ದು. ಇದು ಆಕ್ಚುಲಿ ಸಂತ ಚಿತ್ತದ್ದು. ಸಂತ ಈ ಸಿಚುವೇಶನ್ ಆಕ್ಚುಲಿ ಸಾಂಗ್ ಅಂತ ಒಂದು ಡೌಟ್ ಇತ್ತು, ಹಾಡೋಣ ಹಾಕೋಣ ಬೇಡ ಅಂತ ಇತ್ತು. ಈ ಲೈನ್ ಇಟ್ ವಾಸ್ ಅ ಡಯಲಾಗ್. ಹಾರ್ಟ್ ಅನ್ನೋ ಅಡ್ಡದಲ್ಲಿ ಲವ್ ಅನ್ನು ಲಾಂಗ್ ಹಿಡಿದು ನನ್ನನ್ನು ಅಟ್ಯಾಕ್ ಮಾಡು ಅಂತ ಹುಡುಗಿ ಡಯಲಾಗ್ ಇದೆ. ಆ ಡಯಲಾಗ್ ಇದ್ದೇ ಒಂದಷ್ಟು ಲೈನ್ಸ್ ತಗೊಂಡು ನಾವು ಹಾಡ್ ಮಾಡಿದ್ದನ್ನ. ಓಕೆ. ಮುರಳಿ ಮೋಹನ್ ಡೈರೆಕ್ಟ್ರು. ಈ ಸಾಂಗ್ ಅಲ್ಲಿ ಇರೋದು ಮೇಜರ್ ಇರೋದು ಇಟ್ಸ್ ಮೋರ್ ಆಫ್ ಅ ಗ್ರೂವ್ ಆಮೇಲೆ ಆಟಿಟ್ಯೂಡ್. ಅಂದ್ರೆ ಇದರಲ್ಲಿ ಹುಡುಗಿ ಇಟ್ಸ್ ಮೋರ್ ಆಫ್ ಆಟಿಟ್ಯೂಡ್ ನಿನ್ನಲ್ಲಿ ಇತ್ತು. ಡೆಫಿನೆಟ್ಲಿ ಪ್ರತಿಯೊಂದು ಸಾಂಗ್ ಯು ಕ್ಯಾನ್ ಡೂ ಮಚ್ ಬೆಟರ್ ಅಂತ ಅನ್ಸುತ್ತೆ. ಸೇಮ್ ಥಿಂಗ್ ಹಿಯರ್, ದಿ ಎಕ್ಸ್ಪ್ರೆಷನ್ಸ್ ವರ್ ಪ್ರಿಟಿ ಗುಡ್. ಥ್ಯಾಂಕ್ ಯು ಸರ್. ಸೋ ನೈಸ್ ಸೋ ನೈಸ್. ಓಕೆ ಮಹಾಗುರುಗಳೇ, ಚೆನ್ನಾಗಿತ್ತಮ್ಮ, ಎಲ್ರಿಗೂ ಪ್ರಿಯವಾಯ್ತು ನೀನು ಹಾಡಿದ್ದು. ಆ ಹಾಡಿನ ಸಾಲೆ ವೆರಿ ಕಮರ್ಷಿಯಲ್ ಆಗಿದೆ. ಅದು ಸೂಪರ್ ಸೂಪರ್. ಏನ್ ಅನಿಸ್ತು ನಿಮ್ಗೆ? ಇಟ್ ವಾಸ್ ಗುಡ್. ಸರ್ ಮುಂದೆ ಹಾಡಿ ತುಂಬಾ ಖುಷಿ ಅನ್ನಿಸ್ತು. ಗುರು ಸರ್ ಮುಂದೆ ಅವ್ರ ದೊಡ್ಡ ಫ್ಯಾನ್ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೋ ನೈಸ್ ಸೋ ನೈಸ್. ಫ್ಯಾಂಟಾಬುಲಸ್. ಗೋಲ್ಡನ್ ಬಜಾರ್ ಸಿಕ್ಕಿದೆ ನಿಮ್ಗೆ. ಕಾಂಗ್ರಾಟ್ಸ್, ಕೀಪ್ ರಾಕಿಂಗ್. ಥ್ಯಾಂಕ್ ಯು ಸರ್. ಗ್ಯಾಲರಿ ಪ್ಲೀಸ್ ಪ್ಲೀಸ್. ಥ್ಯಾಂಕ್ ಯು. ಗುರು ಸರ್ ಪ್ಲೀಸ್. ಥ್ಯಾಂಕ್ ಯು ಸರ್. ನಿಜಕ್ಕೂ ಅಮೇಝಿಂಗ್ ಟೈಮ್ ನಿಮ್ಮೊಟ್ಟಿಗೆ ನಾವಿದ್ವಿ. ಭಾಳ ವಿಶೇಷ. ಯು ಮೇಡ್ ಸ್ಪೆಷಲ್ ಆ್ಯಕ್ಚುಲಿ. ನಮ್ಮ ಚಾಂಪಿಯನ್ಸು ನಿಮ್ಮ ಹಾಡುಗಳನ್ನ ಹಾಡಿದ್ರು, ಒಂದು ಹೊಸ ಎನರ್ಜಿ ನೀವು ಸೃಷ್ಟಿ ಮಾಡಿದ್ರಿ. ನಿಜಕ್ಕೂ ನಿಮ್ಮ ಒಂದು ಪ್ರೆಸೆನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ವೇದಿಕೆ ಇದು. ಒಂದು ಒಳ್ಳೆ ವೇದಿಕೆ ಅಂತ ಹೇಳಿದ್ರೆ ನಮಗೆಲ್ಲ ಇನಿಷಿಯಲಿ ನಮ್ಮ ಟ್ಯಾಲೆಂಟ್ ತೋರ್ಸಕ್ ವೇದಿಕೆ ಅಂತ ಇರಲಿಲ್ಲ. ಸಿಕ್ಕಾಬಡೆ ಕಷ್ಟ ಪಡ್ಬೇಕಿತ್ತು, ಮುಂದೆ ಬರ್ಬೇಕಾದ್ರೆ. ಸೊ ಒಂದಷ್ಟು ಜನ ಅಲ್ಲೇ ಫಿಲ್ಟರ್ ಆಗ್ತಾ ಇದ್ರು. ಒಳ್ಳೆ ವೇದಿಕೆ ಎಲ್ರಿಗೂ. ಅದನ್ನ ಕರೆಕ್ಟ್ ಆಗಿ ಬಳಸ್ಕೊಳ್ಳಿ. ಆಮೇಲೆ ಒಳ್ಳೆ ಸಿಂಗರ್ಸ್ ಅಂತ ಬರ್ತಾ ಇದ್ದೀರಾ. ಇದು ಕಾರ್ಯಕ್ರಮ ಅಂತ ಹೇಳೋದಕ್ಕಿಂತ ರಿಯಾಲಿಟಿ ಶೋಸ್ ಇದು ಒಂದು ಮಾಡೋ ಸೇವೆ ಅಂತ ಹೇಳಬೇಕು. ಕಲಾವಿದರಿಗೆ, ಕಲಾಭೂಮಿಗೆ ಮಾಡೋ ಒಂದು ಸೇವೆ ಅಂತ ಹೇಳಬೇಕು. ಖಂಡಿತ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮೊಟ್ಟಿಗೆ ಇದ್ದಿದ್ದಕ್ಕೆ ಒಂದು ಸಣ್ಣ ನೆನಪಿನ ಒಂದು ಕಿರುಕಾಣಿಕೆ ನಮ್ಮ ಕಡೆಯಿಂದ ಇದೆ. ನಿಮ್ಮ ಲೈಫು ಇಷ್ಟೇ ಹಸಿರಾಗಿ ಹಚ್ಚ ಹಸಿರಾಗಿ ಯಾವಾಗಲೂ ಪ್ರಾಸ್ಪರಸ್ ಆಗಿರಲಿ ಸರ್. ಥ್ಯಾಂಕ್ ಯು ಸರ್. ಬಿಗ್ ರೌಂಡ್ ಆಫ್ ಅಪ್ಲಾಸ್. ಅಂಡ್ ದಟ್ ಈಸ್ ಗುರುಕಿರಣ್ ಸರ್. ಥ್ಯಾಂಕ್ ಯು ಸೋ ಮಚ್. ವಾವ್, ಏನು ಮಜಾ ಇತ್ತು ರೀ. ನೋಡಿ ಜೂರೀಸಿಂದ ಸ್ಟ್ಯಾಂಡಿಂಗ್ ಓವೇಷನ್ ಸಿಕ್ತಾ. ಆ್ಯಕ್ಚುಲಿ ಲೈಕ್ ಸೂಪರ್.
ಓಕೆ ಜನ್ಯಾಜಿ ಏನು ಹೇಳ್ತಾರೆ ಅಂತ ಕೇಳೋಣ. ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿ, ಮೈಂಡ್ ಬ್ಲೋಯಿಂಗ್. ಸಾಧು ಸರ್ ಅವರ ಮ್ಯಾಜಿಕಲ್ ಕಂಪೋಸಿಂಗ್ ಇದು, ಅದನ್ನು ಎಷ್ಟು ಅದ್ಭುತವಾಗಿ ಆಡಿದ್ದೀರ. ಮ್ಯೂಸಿಕಲ್ಲಾಗೂ ಕೂಡ ಅದನ್ನು ಟ್ರೀಟ್ ಮಾಡಿದಾರೆ. ಅದಕ್ಕೇನು ಡೈನಾಮಿಕ್ ಬೇಕು, ಅದಕ್ಕೇನು ಎಕ್ಸ್ಪ್ರೆಷನ್ ಬೇಕು, ಎಲ್ಲವನ್ನು ಕ್ಲೀನಾಗಿ ಕಲಿಸಿ ಆಡಿಯನ್ಸ್ಗೆ ಉಣಿಸ್ತಾ ಇದ್ರಿ ಹಾಡಬೇಕಾದ್ರೆ. ಯು ಆರ್ ಔಟ್ಸ್ಟ್ಯಾಂಡಿಂಗ್. ಆಲ್ ದ ಬೆಸ್ಟ್. ಮಹಾಗುರುಗಳೇ, ಎಲ್ಲದಕ್ಕಿಂತ ಮುಖ್ಯವಾಗಿ ನಿನ್ನ ಮುಖದಲ್ಲಿ ಒಂದು ನಗು ಇತ್ತು ಇವತ್ತು. ಅದೇನದು ವಿಶೇಷ? ಸಾಧು ಸರ್ ತುಂಬಾ ಇಷ್ಟ ನನಗೆ. ಅವ್ರ ಮ್ಯೂಸಿಕ್ ಆಗಿರ್ಬೋದು, ಆಮೇಲೆ ಆಕ್ಟಿಂಗ್. ಹೀರೋಗಳಲ್ಲಿ ಡಿ ಬಾಸ್ ನನ್ಗೆ ಹೆಂಗ್ ಇಷ್ಟನೋ, ಓಕೆ, ಕಮಿಡಿಯನ್ಸ್ ಅಲ್ಲಿ ಸಾಧು ಸರ್ ಸಿಕ್ಕಾಪಟ್ಟೆ ಇಷ್ಟ ಸರ್. ವಾ, ಅದೊಂದು ಈ ಸಾಂಗ್ ನಂದು ಕಾಲರ್ ಟ್ಯೂನ್ ಸರ್. ಎಷ್ಟೋ ವರ್ಷಗಳಿಂದ ಕಾಲರ್ ಟ್ಯೂನ್ ನನಗಿದು. ವಂಡರ್ಫುಲ್. ನಾನು ಸಾಧು ಇಬ್ಬರು ಸೇರಿ ಈಗ ನಿನಗೊಂದು ಗೋಲ್ಡನ್ ಬಜರ್ ಕೊಡ್ತೀವಿ. ನೀನೇ ನಾನು ಯಾವಾಗ ಸಾಧು ಅದ ಗುರು? ನೀನು ಸಾಧು, ಈಗ ನಾನು ಕೋಕಿಲ. ಓಕೆ, ಆಯ್ತು. ಗೊತ್ತಾಗಿಲ್ವಾ? ಹಂಗಂದ್ರೆ ಓಕೆ. ಸಾಧು ಮತ್ತು ಕೋಕಿಲ ಸೇರಿ ಈಗ ನಿನ್ಗೊಂದು ಗೋಲ್ಡನ್ ಬಜಾರ್ ಕೊಡ್ತೀವಿ ನೋಡಿ. ಶನಪ್ಪ, ನೀವು ದರ್ಶನ್ ಸರ್ ಡೈಲಾಗ್ ಹೇಳ್ಬೇಕು ಅಂತ ನನಗೊಂದು ಆಸೆ. ತಾಯಾಗ್ದಿರೋ ಹೆಣ್ಣಿಗೂ, ವರ್ಮಾನ ತರದೇ ಇರೋ ಗಂಡಿಗೂ, ಮಚ್ಬಿಟ್ಟು ರೌಡಿಗೂ ಈ ಸಮಾಜ ಬೆಲೆ ಕೊಡಲ್ಲ. ಅಂಥದ್ರಲ್ಲಿ ಮಚ್ನೇ ಬಿಟ್ಟು ಬಂದಿದ್ಯಲ್ಲ. ಮಚ್ಚಿ, ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡ್ಬೇಕು. ಏನ್ ಬಿಡ್ಬೇಕು? ಚಿಲ್ಲರೆ ಕೆಲಸ ಮಾಡೋದು ಮೊದಲು ಬಿಡಬೇಕು. ಸೂಪರ್ ಕೌಂಟರ್ಗಳು. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಅಲ್ಲ ಸಮುದ್ರಂಗ ಅವರೇ, ನಿಮ್ದೇನೋ ಒಂದು ಪಂಚ್ ಡೈಲಾಗ್ ಇದ್ರೆ ಬಿಡ್ರಿ. ಅದಕ್ಕೆ ಇಲ್ಲ ಸರ್, ನಾವೆಲ್ಲ ಚಿಲ್ಲರೆ ಇದ್ರಿ ಅಲ್ಲ, ಬಂದ ಒಂದು. ಓಕೆ ಶನಪ್ಪ ಅವರೇ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಫ್ಯಾಂಟಾಸ್ಟಿಕ್. ಬರಲಿ ಜೋರಾದ ಚಪ್ಪಾಳೆ. ವಾವ್, ಬ್ರಿಲಿಯಂಟ್ ಸಿಂಗಿಂಗ್ ಅಶ್ವಿನ್ ಶರ್ಮಾ ಅವರೇ. ಬರಲಿ ಜೋರಾದ ಚಪ್ಪಾಳೆ ಪ್ಲೀಸ್. ಏನ್ ಸಾಂಗ್ ರೀ ಅದು, ಯಪ್ಪ. ಎಲ್ರಿಗೂ ಇಷ್ಟ ಆಗುವಂತ ಕನ್ನಡದ ಅಭಿನಂದನಾ ಗೀತೆ ಇದು ಅಂತಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಈ ಹಾಡಿಗೆ ದೊಡ್ಡರಂಗೇಗೌಡ ಸರ್ಗೆ ರಾಜ್ಯ ಪ್ರಶಸ್ತಿ ಕೂಡ ಬಂದಿತ್ತು. ಅಂತ ಬ್ಯೂಟಿಫುಲ್ ಸಾಂಗ್ ನ ಅಷ್ಟೇ ಬ್ಯೂಟಿಫುಲ್ ಆಗಿ, ಥ್ಯಾಂಕ್ ಯು. ಸೂಪರ್ ಸೂಪರ್ ಮ್ಯಾನ್, ಎಕ್ಸಲೆಂಟ್. ಈ ಹಾಡು ಹೇಗಿತ್ತು ಅಂತ ಮಹಾಗುರುಗಳ ಹತ್ರ ಬರ್ತೀನಿ. ಗುರುಗಳೇ, ಎಂತ ಹಾಡು ಪಾಪ, ಏನ್ ಅರ್ಥ. ಅದು ಒಂದು ವಂಡರ್ಫುಲ್ ಕಾಂಬಿನೇಷನ್. ಎಸ್, ಒಳ್ಳೆಯ ಟ್ಯೂನು, ಒಳ್ಳೆಯ ಸಾಹಿತ್ಯ, ಒಳ್ಳೆಯ ಗಾಯನ ಎಲ್ಲವೂ ಸೇರಿ ಒಂದು ಅದ್ಭುತವಾದ ಗೀತೆ ಆಗಿದೆ. ಅದು ತುಂಬ ಚೆನ್ನಾಗಿ ಹಾಡಿದೆ ಕಣೆಯ. ಇವತ್ತು ತುಂಬ ಕಂಟ್ರೋಲ್ಡ್ ಆಗಿದೆಯಾ. ಥ್ಯಾಂಕ್ ಯು ಸರ್. ಈ ಸಂದರ್ಭದಲ್ಲಿ ನಾವು ಕೂಡ್ಲು ರಾಮಕೃಷ್ಣ ಅವ್ರನ್ನು ಕೂಡ ಒಂದು ನೆನೆಸ್ಕೊಳ್ಳೋಣಪ್ಪ. ಅವ್ರದ್ದೇ ಈ ಸಿನಿಮಾ, ಈ ಕಾವ್ಯ ಅನ್ನೋ ಸಿನಿಮಾ ಕೂಡ್ಲು ರಾಮಕೃಷ್ಣ ಅವರ ನಿರ್ಮಾಣ ಮತ್ತು ನಿರ್ದೇಶನ. ಕನ್ನಡಕ್ಕೆ ಅವರ ಒಂದು ಡಿಫರೆಂಟ್ ವ್ಯಕ್ತಿ ಆತ. ತುಂಬ ಒಳ್ಳೆಯ ನಿರ್ದೇಶಕ. ಕಾದಂಬರಿ ಆಧಾರಿತ ಚಿತ್ರಗಳನ್ನು ಕನ್ನಡಕ್ಕೆ ಕೊಡ್ತಾ ಸದಭಿರುಚಿ ಚಿತ್ರಗಳನ್ನು, ಗೀತೆಗಳನ್ನು ಕೊಟ್ಟವರು ಅವರು. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಕೊಡೋಣ ದಯವಿಟ್ಟು. ಅವರ ಮೊದಲ ಉದ್ಭವ ಮತ್ತೆ ಉದ್ಭವ ಎರಡೂ ರೆಕಾರ್ಡ್ ಸಿನಿಮಾಗಳು. ಅವರು ಕೊಟ್ಟ ಎಲ್ಲ ಹಾಡುಗಳು ಅದ್ಭುತವಾಗಿದೆ. ಇವತ್ತು ನಮ್ಮ ಹುಡುಗ ಅದ್ಭುತವಾಗಿ ಹಾಡಿದ್ಯಾ. ಲೇಲೆ 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 ಬಾಪ, ನೀನು ಕೈ ಹಿಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.